ಚಾನಲ್ ಏನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಜರ್ನಿ, ಹೇಗೆ ನನ್ನ ಜೀವನ ನಡೆಸ್ತೀನಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಹೋಗಿರೋದು ಬೇಸ್ ಕಾಲೇಜ್. ನನ್ನ ಮಗ ಈಗ 9th ಅಂದರೆ 10thಲ್ಲಿದ್ದಾನೆ. 10th ನೆಕ್ಸ್ಟ್ ಮಾಡಬೇಕಾಗಿರೋದು ಜೈ, ಅಂದರೆ ಅವ್ನಿಗೆ ಇಂಜಿನಿಯರಿಂಗ್ ಅಲ್ಲ, ಬಟ್ ಅವ್ನ ಲೈನೇ ಬೇರೆದು. ಜೈಲಿ ಒಂದು ಲೈನ್ ಇದೆ, ಅದು ಹೋಗ್ತಾ ಹೋಗ್ತಾ ಹಿಡಿತೀನಿ. ಆ ಲೈನ್ ಚೂಸ್ ಮಾಡೋಕ್ಕೆ ಅವ್ನು ಮೆಡಿಕಲ್ ಬೇಡ ಅಂತ. ಸೊ ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಎಲ್ಲ ಬರೀತಾ ಇದ್ದೀವಿ. ಅವ್ನು ಈಗಿರೋದು CBSE ಬಟ್ ಹೋಗ್ತಾ ಇರೋದು PUCಗೆ. ಸೊ ಅವ್ನಿಗೆ ಈಸಿ ಆಗಲಿ ಅಂತ. ಸೊ ನೀವು ಹೋಗ್ತಾ ನೋಡಿ, ಇವತ್ತು ಅವನು ಎಕ್ಸಾಮ್ಗೆ ಹೋಗಿದ್ದಾನೆ. ಆ ಟೈಮ್ಲಿ ನಾನಿದು ಓರಿಯೆಂಟೇಷನ್ಗೆ ನಮ್ಮನ್ನ ಕರ್ಕೊಂಡು ಹೋಗಿದ್ದಾನೆ. ಇವತ್ತು ನಾನು ಬಂದಿರೋದು ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ. ಎಕ್ಸಾಮ್ ಎಲ್ಲ ಆಗುವಾಗ ನಾವು ಮೇಲೆ ಹೋದ್ವಿ. ಇದು ಓರಿಯೆಂಟೇಷನ್. ಅಲ್ಲಿ ಬೇಸ್ ಡೇವಿನ್ ಕಾಲೇಜ್, ಸಾಕರ್ ನಗರ್, ಈ ಕಾಲೇಜ್ ಬಂದಿದ್ದೀನಿ. ಹೋಗ್ತಾ ನಾನು ಯಾವುದೆಲ್ಲ ಕಾಲೇಜ್ಗೆ ಹೋಗ್ತೀನಿ, ಫೈನಲ್ ಆಗಿ ನನ್ನ ಜರ್ನಿ ಹೆಂಗಿರುತ್ತೆ ಎಲ್ಲನೂ ಹೇಳ್ತೀನಿ ನಿಮಗೆ. ಈ ಕಾಲೇಜಲ್ಲಿ ಇವತ್ತು ನಮಗೆ ಓರಿಯೆಂಟೇಷನ್ ಆಯಿತು. ಅದರಲ್ಲಿ ಅವ್ರು ಹೇಳೋ ಒಂದೊಂದು ಪಾಯಿಂಟ್ ನಿಜವಾಗ್ಲೂ ನಂಗೆ ಗೊತ್ತೇ ಇರಲಿಲ್ಲ. ನಾನು ಮಾಡುವಾಗ ಬರೀ CET ಇತ್ತು ಸೈನ್ಸ್ ಅವ್ರಿಗೆ. ನಾನು BCom ಕಾಮರ್ಸ್ ಬ್ಯಾಕ್ಗ್ರೌಂಡ್. ಸೈನ್ಸ್ ನಾನು ಆವಾಗ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಈಗ ನನ್ನ ಮಗನಿಗೆ ಸೈನ್ಸ್ ಇಂಟ್ರೆಸ್ಟ್ ಇದೆ, ಅದಕ್ಕೆ ತಲೆ ಕೆಡಿಸ್ಕೊಂಡು ಹೇಗೆ ಅದು ಇದು ಎಲ್ಲ ಯೋಚನೆ ಮಾಡ್ತಾಯಿದ್ದೀನಿ. ಅವನಿಗೆ ನೀಟ್ ಬೇಡ, ಅವ್ನಿಗೆ ಬೇಕಾಗಿರೋದು JEE. ಸೊ JEEಲಿ ಹೇಗೆ ಟಾಪ್ಗೆ ಹೋದರೆ ಏನಾಗುತ್ತೆ, ಏನೆಲ್ಲ ಅಡ್ವಾಂಟೇಜಸ್ ಇರುತ್ತೆ, ಅದೆಲ್ಲ ಹೇಳ್ತಾ ಇರ್ತೀನಿ. ಇವ್ರು ಹೇಳಿರೋದು ಇವತ್ತು ಓರಿಯೆಂಟೇಷನ್ ತುಂಬಾ ಹೆಲ್ಪ್ ಆಯಿತು. ನಿಜವಾಗ್ಲೂ ಒಂಥರ ಹೇಳ್ತೀವಲ್ಲ, ಐ ಓಪನರ್ ಥರ. ಅಂದರೆ ತುಂಬ ಹೆಲ್ಪಾಗಿ, ಓಕೆ ನನ್ನ ಲೈಫ್ ಇದು ಮಾಡಬೇಕು, ಅವ್ನ ಮಗ ಇದಾಗಬೇಕು. ಆ ಟೈಮ್ ನಾನು ಬೋರ್ ಹೊಡಿತಿದ್ದು ಕೇಳಿಸ್ಕೊಂಡಿದ್ದು. ನಾನು ಸುಮ್ಮನೆ ರ್ಯಾಂಡಮಾಗಿ ಪಿಕ್ಚರ್ಸ್ ಎಲ್ಲ ತೆಗ್ದಿದ್ದೀನಿ, ಯೋಚನೆ ಮಾಡ್ತಾ ಇದೀನಿ ಏನು ಮಾಡೋದು ಅಂತ. ಇಲ್ಲಿ ನೋಡಿ, ಅವ್ರು ಹೇಳ್ತಿರೋದು ಒಂದೊಂದು ಪಾಯಿಂಟ್ ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್. ಬಿಕಾಸ್ ಆ್ಯಸ್ ಪೇರೆಂಟ್ ನಮಗೇನೂ ಗೊತ್ತಿರಲಿಲ್ಲ. ಈಗ ನಮ್ಗೆ ಗೊತ್ತಾಗುತ್ತೆ, ಓಕೆ ಮಕ್ಕಳಿಗೆ ಈ ಲೈನ್ ಬೇಕು. ಬಟ್ ನಿಜ ಹೇಳ್ತೀನಿ, ನನ್ನ ಮಗನಿಗೆ ನನಗಿಂತ ಜಾಸ್ತಿ ನಾಲೆಜ್ ಇದೆ. ಅವ್ನಿಗೆಲ್ಲ ಗೊತ್ತು, ಅವ್ನಿಗೆ ಏನು ಮಾಡಬೇಕಂತ ಗೊತ್ತು. ಅಂದರೆ ನಮಗೂ ಆ್ಯಸ್ ಅ ಪೇರೆಂಟ್ ಗೊತ್ತಿರಬೇಕಲ್ವ. ಸೊ ಈ ಚಾನಲ್ ಅದರ ಮೂಲಕನೇ ನಾನು ಹೇಳ್ತಾ ಇರೋದು. JEEಲಿ ಏನೆಲ್ಲ ಅಡ್ವಾಂಟೇಜಸ್ ಇದೆ. JEE ಆದರೆ ಟಾಪ್ IIT ಆಮೇಲೆ NITಲೇ ಎಂಟ್ರೆನ್ಸ್ ಸಿಗುತ್ತೆ. ಅದಾದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್, PhD, ಡಾಕ್ಟ್ರೇಟ್ ಎಲ್ಲನೂ ಅವರೇ ನೋಡ್ಕೊತಾರೆ. ನನಗೆ ಗೊತ್ತಿರೋ ಒಂದು ಮಗುನೂ ಇದೆ. ಹೋಗ್ತಾ ನನ್ನ ಚಾನಲ್ ಈ ಇನ್ಫಾರ್ಮೇಷನ್ ಕೊಡ್ತೀನಿ. ತುಂಬಾ ಖುಷಿ ಆಯಿತು ನನಗೆ ಆ ಮಗು ನೋಡುವಾಗ. ಅವ್ನು ನಮ್ಮ ಮನೆ ಎದುರುಗಡೆ ಒಬ್ಬರು ಮಗ ಇದ್ದ. ಅವನದು ಈಗ ಸ್ಟ್ಯಾನ್ಫರ್ಡ್ಲಿ ಹೋಗಿದ್ದಾನೆ. ಅವನಿಗೆ ಮೊನ್ನೆ ಆಗಿ ಪ್ರೆಸಿಡೆಂಟ್ ಅವ್ರ ಕಡೆಯಿಂದ, ದ್ರೌಪದಿ ಮುರ್ಮು ಕಡೆಯಿಂದ ಇದೆಲ್ಲ ಸಿಕ್ಕಿದೆ, ಅವನಿಗೆ ಅವಾರ್ಡೆಲ್ಲ ಸಿಕ್ಕಿದೆ. ಅದು ಫೋಟೋ ನಾನು ಸದ್ಯಕ್ಕೆ ಹಾಕೋಕ್ಕಾಗಲ್ಲ, ಬಿಕಾಸ್ ಸೆಕ್ಯೂರಿಟಿ ಇಶ್ಯೂ. ಅವ್ನಿಗೆ ಇಷ್ಟ ಆಗುತ್ತೋ ಇಲ್ಲ, ಅವ್ನ ಪರ್ಮಿಷನ್ ಕೇಳ್ಬಿಟ್ಟು ಹಾಕ್ತೀನಿ. ಅದು ಬಿಟ್ಟು ನೋಡಿ, ಅವ್ರು ಹೇಳ್ತಾ ಇರೋದು ಮಗುಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದು ನೋಡಬೇಕು. CET ಇಲ್ಲ, JEE ನೀಟಾ, ಮಗು ಇಂಟ್ರೆಸ್ಟ್ ಮೇಲೆ. ಯಾಕೆಂದರೆ ನೀವು ಒಂದು ಮಗು ಅವ್ರು ಹೇಳಿದ್ರು ಟಾಪ್ಲಿ ಇದ್ದ ಅಂತೆ. ಅವನು JEEಲಿ ಇಂಟ್ರೆಸ್ಟ್ ಇರಲೇ ಇಲ್ಲ, ಅವನಿಗೆ CETಲೇ ಇಂಟ್ರೆಸ್ಟ್ ಇತ್ತು. ಸೊ CETಲಿ ಅವ್ನು 7th ರ್ಯಾಂಕ್ ಹೋಲ್ಡರ್. ಸೊ ಈಗ ಅವ್ನು RV ಕಾಲೇಜ್ ಬೇಸ್ಲಿ ಹೋಗಿದ್ದಾನೆ. ಸೊ ಈಗ ಅವ್ರು ಇವತ್ತು ಹೋಗಿರೋದು ನನ್ನ ಮಗ ಎಂಟ್ರೆನ್ಸ್ ಎಕ್ಸಾಮ್. ಆ ಎಂಟ್ರೆನ್ಸ್ ಎಕ್ಸಾಮ್ಲಿ ಕ್ಲಿಯರ್ ಆದರೆ, ಎನಿವೇಸ್ ಅದು ಸ್ಕಾಲರ್ಶಿಪ್, ಅದು ಕ್ಲಿಯರ್ ಆಗೇ ಆಗ್ತಾನೆ. ಸೊ 25% ಪಾಸಿಂಗ್, ಆರಾಮಾಗಿ 25 ಆರಾಮಾಗಿ ಸಿಗೋದು, 70-80 ಅದಾದಮೇಲೆ ಸ್ಕಾಲರ್ಶಿಪ್ ಅಂತೆ. ಫೀಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ, ನಾನು ಹೇಳ್ತೀನಿ ಫೀಸ್ ಎಷ್ಟು ಹೇಳ್ತಾ ಇದ್ದಾರೆ. ಬೇಸ್ ಡೇವಿನ್ ಸ್ಕೂಲ್, ಸಾಕರ್ ನಗರ್, ಅವ್ರದ್ದು ಫೀಸ್ ಸ್ಟ್ರಕ್ಚರ್ ಎಲ್ಲ ಹೇಳಿದ್ದಾರೆ. ಬಟ್ ಈ ಸೆಷನ್ ನಂಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಆಯಿತು. ನೋಡಿ ನಿಮಗೆ ಏನು ಅರ್ಥ ಆಗುತ್ತೆ. ಇನ್ ಕೇಸ್ ಏನೋ ಡೀಟೇಲ್ಸ್ ಬೇಕು, ನಿಮ್ಮ ಮಗುನೂ ಈಗ 10th ಮಾಡ್ತಾಯಿದ್ರೆ, ಒಂದು ಲೆಕ್ಕದಲ್ಲಿ ನಮಗೆ ಒಂಥರ ಪಾಠ ಕಲ್ತಂಗೆ ಆಯಿತು ಆ್ಯಸ್ ಪೇರೆಂಟ್ಸ್. ನನಗೆ ಇದು ಫಸ್ಟ್ ಮಗು, ಅಂದರೆ ಸೆಕೆಂಡ್ ಮಗು ಇನ್ನೂ ಒಂದು ಚಿಕ್ಕವನಿನ್ನು 7th. ಸೊ ನನಗೆ ಗೊತ್ತಿರಲಿಲ್ಲ ಈ ಥರ. ನಾನು ಆವಾಗ ಅಂದ್ಕೊಂಡೆ ಎಷ್ಟೊಂದು ಜನ ಪೇರೆಂಟ್ಸ್ ನೋಡುವಾಗ ನೋಡಿ ಇದೆಲ್ಲ ಟಾಪರ್ಸ್ ಲಿಸ್ಟ್ ಹೇಳ್ತಾ ಇದ್ದಾರೆ ಅವರು. ಆವಾಗ ನೋಡುವಂತ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಈಗ ನಿಜವಾಗ್ಲೂ ನನ್ನ ಮಗ 10thಲ್ಲಿದ್ದಾನೆ. ನೆಕ್ಸ್ಟ್ ಅವ್ನು ಏನು ಫ್ಯೂಚರ್ ಅಂತ ಹೇಳುವಾಗ ನನಗೂ ಅರ್ಥ ಆಗಬೇಕು ಅಂತ ಹೇಳ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಆಯಿತು, ಮುಗೀತು. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ನಾನು ವಾಪಸ್ ಬರ್ತಾಯಿದ್ದೀನಿ. ಇದು ಜಸ್ಟ್ ಒಂದು ಎಂಟ್ರೆನ್ಸ್, ಸುಮ್ಮನೆ ಒಂದು ಫೋಟೋ ತೊಗೊಂಡೆ. ಆಯಿತು, ಎಕ್ಸಾಮ್ ಮುಗೀತು. ಸರಿ, ಮನೆಗೆ ಹೋಗೋಣ. ಆಯಿತು.